ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ವಿವಿಧ ಸಾಮಗ್ರಿ ನೀಡಿದ ರಮೇಶ್ ಕುನ್ನಟಗಿ. ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಹೆಚ್ಚಿನ ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಯಲ್ಲಿದ್ದರೂ ಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ಸರ್ಕಾರಿ ಶಾಲೆಗಳ ಅಳಿವು ಮತ್ತು ಉಳಿವು ಪಾಲಕರ ಕೈಲಿದೆ ಎಂದು ರಮೇಶ್ ಕುನ್ನಟಗಿ ಹೇಳಿದರು. ಹೌದು, ತಾಲೂಕಿನ ಕುನ್ನಟಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಶಾಲೆಗೆ ಅಗತ್ಯವಾಗಿರುವ ಬ್ಯಾಟರಿ, ಇನ್ವೆಂಟರ್ ಹಾಗೂ ಸ್ಪೀಕರ್ಗಳನ್ನು ದೇಣಿಗೆ ನೀಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳನ್ನೇ ಅವಲಂಬಿಸಿರುವ ದೊಡ್ಡ ಸಂಖ್ಯೆಯ ಬಡ, ದಲಿತ, ಹಿಂದುಳಿದ ವರ್ಗದ ಜನರು ಭಾರತದಲ್ಲಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ಪುನರುಜ್ಜೀವನಗೊಳಿಸದೇ ಇದ್ದರೆ ಇನ್ನೂ ಒಂದೆರಡು ದಶಕಗಳಲ್ಲಿ ದೇಶದಲ್ಲಿ ಸಾಕ್ಷರರ ಸಂಖ್ಯೆ ಇಳಿಕೆಯಾಗುವ ಸಾಧ್ಯತೆಗಳಿವೆ. ಸರ್ಕಾರಿ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಶಾಲಾ ಅಭಿವೃದ್ಧಿಗೆ ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗಬೇಕು ಎಂದು ಹೇಳಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಫೀರ್ ಹುಸೇನ್ ಸಾಬ್, ಪರಸಪ್ಪ ನಿರುಪಾದಿ, ರಫೀಕ್ ತೋಟದ, ನಾಗರಾಜ, ಹನುಮಂತ ದೊಡ್ಡಮನಿ, ಪಂಪಾಪತಿ ಮಡಿವಾಳ, ಬಾಳಪ್ಪ ದೇವರಮನಿ, ಮುಖ್ಯ ಗುರುಗಳಾದ ಸುದರ್ಶನ್ ಟಿ, ಸಹ ಶಿಕ್ಷಕರಾದ ಶ್ರೀಕಾಂತ್ ಪಾಟೀಲ್, ಜ್ಯೋತಿ ಗೋಮತಿ ಪಾಟೀಲ್, ಅತಿಥಿ ಶಿಕ್ಷಕರಾದ ರತ್ನಮ್ಮ, ಮಲ್ಲಪ್ಪ ದಳಪತಿ ಇನ್ನಿತರರು ಇದ್ದರು. ವರದಿ ವೆಂಕಟೇಶ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರು. ಅವ್ರಿಗೆಲ್ಲರಿಗೂ ಏನೇನು ಮಹನೀಯರು ಹೋರಾಟ ಮಾಡಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಒಂದು ಪ್ರಚೋದನೆ ಮಾಡಿರ್ತಕ್ಕ, ಅಂದ್ರೆ ಒಂದು ಚತುರತೆಯನ್ನು ನೀವು ಹಿಂಗ್ ಮಾಡಿದ್ರೆ ಮಾತ್ರ ನಮ್ಮ ಭಾರತ ದೇಶಕ್ಕೆ ಹೈದರಾಬಾದ್ ಪ್ರಾಂತ್ಯನ ತರಬೇಕಂತೇಳಿ ಒಂದು ಸಲಹೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಎಲ್ಲದರಲ್ಲಿ ಪ್ರಮುಖರಾಗಿ ಸೇರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಧ್ಯನಿಲ್ಲ. ಯಾಕಂದ್ರೆ ಎಲ್ಲದರಲ್ಲಿ ಚತುರತೆಯನ್ನು ತೋರಿಸಿರ್ತಕ್ಕಂಥ ವ್ಯಕ್ತಿ. ಓಕೆನಾ, ಅವ್ರಿಗೆ ಮತ್ತೊಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಗೇನು ಸ್ವತಂತ್ರನೂ ಬಂತು, ಎಲ್ಲನೂ ಬಂತು, ದೇಶದಿಂದ ಮಹನೀಯರಿಂದ ಏನೇನು ಆಗ್ಬೇಕೆಲ್ಲ ಎಲ್ಲ ಆಯ್ತು. ಬಟ್ ನಾವು ಅಭಿವೃದ್ಧಿ ಹೊಂದುವುದು ಯಾವಾಗ? ಇದು ನಮ್ಗೆ ಪ್ರಶ್ನೆ ಇವಾಗ್ಲೂ ಕಾಡ್ತಾನಿದೆ. ಎಲ್ಲ ರೀತಿ ಬಂದಿದೆ. ಓಕೆನಾ, ನಮ್ಗೆ ಏನು ಇಲ್ಲ ನಂಗಿಲ್ಲ, ಎಲ್ಲನೂ ಇದೆ. ಆದ್ರೆ ನಾವು ಯಾವಾಗ ಅಭಿವೃದ್ಧಿ ಹೊಂದುವುದು? ಇದು ನನ್ನ ಪ್ರಶ್ನೆಯಾಗಿ ಉಳಿದಿದೆ. ಇದಕ್ಕೆ ನಾವು ಬದಲಾಗಬೇಕಾಗಿದ್ದವರು ಈಗ ಸುಮ್ಮನೆ ಬೇರೆ ಅವ್ರು ಚೇಂಜ್ ಆಗ್ತಿದ್ದಾರೆ, ಇವ್ರು ಚೇಂಜ್ ಆಗ್ತಿದ್ದಾರೆ, ಅವ್ರು ಬದಲಾಗ್ತಿದ್ದಾರೆ ಅಂತ ಹೇಳ್ತಿದೀವಿ. ನಾವು ಯಾವಾಗ ಬದಲಾಗ್ತದೆ ಅಂದ್ರೆ ನಾನು ಯಾವಾಗ ಆಗ್ಬೋದು ಅನ್ನೋದು ನಾವು ತಿಳ್ಕೊಳ್ಬೇಕಾಗಿದೆ. ಈಗ ನೋಡಿ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ಅವಾಗ್ಲೂ ಹೇಳ್ತಿದ್ರು ಬ್ರದರ್ಸ್ ಎಲ್ಲ, ಏನ್ ಹೇಳ್ತಿದ್ರು, ಇಷ್ಟೇ ನೋಡಪ್ಪ ನಮ್ಮ ಹಣೆ ಬರ, SDMC ಅಧ್ಯಕ್ಷರದು, ಸದಸ್ಯರದು, ಊರಿನ ಜನರು ಯಾರು ಕರೆದ್ರು ಬರೋದಿಲ್ಲ ಅಂತ. ಯಾಕೆ ಬರ್ತಾ ಇಲ್ಲ? ಬರೋದಕ್ಕೆ ನಾವೇನ್ ಪ್ರಯತ್ನ ಮಾಡ್ಬೇಕು? ಈಗ ಶಿಕ್ಷಣ ಚೆನ್ನಾಗಿದೆ, ಊರಿನ ಶಿಕ್ಷಣ ಚೆನ್ನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಓಕೆನಾ, ಊರಿನ ಶಿಕ್ಷಣ ಚೆನ್ನಾಗಿದೆ, ಟೀಚರ್ಸ್ ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಲಿಸ್ತಾನೆ ಇದ್ದಾರೆ. ಬಟ್ ಪೇರೆಂಟ್ಸ್ ಯಾಕೆ ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ? ಯಾಕೆ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಮಹತ್ವ ನಾವೇ ತಿಳಿಸ್ತಾ ಇಲ್ಲ. ಯಾಕೆ ತಿಳಿಸ್ತಾ ಇಲ್ಲ? ನಾವು ತಿಳಿಸ್ತಾ ಇಲ್ಲ. ಇನ್ ಮುಂದೆ ನಮ್ಮ ಶಾಲೆಯ ಅಭಿವೃದ್ಧಿಗೆ ಮತ್ತೆ ಊರಿನ ಅಭಿವೃದ್ಧಿ, ಶಾಲೆ ಅಭಿವೃದ್ಧಿ ಆದ್ರೆ ಊರು ಅಭಿವೃದ್ಧಿ ಆದಂಗೆ ಆಗೇ ಆಗುತ್ತೆ. ನಮ್ಮ ಏನು ಈ ಒಂದು SDMC ಸದಸ್ಯರಿದ್ದಾರೆ ಮತ್ತೆ ಊರಿನ ಮುಖಂಡರಿದ್ದಾರೆ, ಒಂದು ಪೇರೆಂಟ್ಸ್ ಮೀಟಿಂಗ್ ಅಂತ ಖಂಡಿತವಾಗಿ ಆಗೇ ಆಗುತ್ತೆ. ಇದಕ್ಕೆ ಪ್ರತಿಯೊಬ್ಬರ ಒಂದು ಸದಸ್ಯರ ಒಂದು ಸಪೋರ್ಟ್ ಅಂತೂ ಆಗೇ ಆಗುತ್ತೆ. ಯಾಕಂದ್ರೆ ಊರಿನ ಅಭಿವೃದ್ಧಿ ಆಗ್ಬೇಕಂದ್ರೆ ಪ್ರತಿಯೊಂದು ಪೇರೆಂಟ್ಸ್ ಏನಿದ್ರೆ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೇ ಆಗ್ಬೇಕು. ಮತ್ತೆ ಶಾಲೆಗೆ ಏನೇನು ಕೊರತೆಗಳು ಆಗ್ತಿದೆ, ಶಿಕ್ಷಣ ಚೆನ್ನಾಗಿದೆ ಬಟ್ ಶಿಕ್ಷಣ ಕಲಿಸ್ಲಿಕ್ಕೆ ಏನೇನು ಕೊರತೆ ಆಗ್ತಿದೆ, ಓಕೆನಾ, ಅದು ಶಾಲೆಗೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ನನಗೆ ಒಂದು ಬೇಜಾರಾಗಿದ್ದಂದ್ರೆ ಏನಂದ್ರೆ, ನನಗೆ 7ನೇ ತರಗತಿ ಕ್ಲಾಸ್ ಅಲ್ಲಿ ಹೋದ್ರೆ ಆ ಪುಣ್ಯಾತ್ಮರು ಆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಓಕೆನಾ, ಪುಣ್ಯಾತ್ಮರು ಇದ್ದಾರಲ್ಲ, ಬಿಲ್ಡಿಂಗ್ ಕಟ್ಟಿದ್ದಾರೆ, ಬೋರ್ಡ್ ಮಾಡಿದ್ದಾರೆ. ಆ ಬೋರ್ಡ್ ಇದೆಯಲ್ಲ, ಅಕ್ಷರ ಬರ್ದಿದ್ದಾರಲ್ಲ, ಆ ಬರ್ದಿರ್ತಕ್ಕಂಥ ಅಕ್ಷರನ ಆ ಬೋರ್ಡ್ ಮೇಲೆ ಅಳಗ್ಸಕ್ ಆಗಲ್ಲ. ಯಾರಾದ್ರೂ ನಿಜವಾಗ್ಲೂ ಇಷ್ಟು ಬೇಜಾರಾಯ್ತು ಆ ಕ್ಲಾಸ್ ರೂಮಿಗೆ ಹೋದ್ರೆ, ಎಷ್ಟು ಬೇಜಾರಾಯ್ತು ಅನ್ನೋದು ಅಷ್ಟು ಬೇಜಾರ. ಯಾರು ಕ್ಲಾಸ್ ಟೀಚರ್ ಇದ್ರೆ ಅವ್ರನ್ನ ಕೇಳಿ, ಇಲ್ಲಾಂದ್ರೆ ಖುದ್ದಾಗಿ ಸ್ಕೂಲಿಗೆ ಯಾರ್ಯಾರು ಬಂದಿದ್ರೆ ನೋಡ್ಕೊಂಡೋಗಿ ಆ ಬೋರ್ಡ್ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ. ಅದು ಏನೋ ದೇಣಿಗೆ ಹೇಳುವಾಗ ಆ ಬೋರ್ಡ್ ಯಾಕೆ ಹೇಳಿಲ್ಲ ಅಂತ ಬೇಜಾರಾಗ್ಬಿಡ್ತು ನನಗೆ. ನಿಜನ ಯಾರಿದ್ರೆ ಟೀಚರ್ ಇದೇನೇ ಇಲ್ಲ. ಅದು 7ನೇ ತರ ಆಯ್ತು. ಮಕ್ಕಳೇ 7ನೇ ತರಗತಿ ಬೋರ್ಡು ಚೆನ್ನಾಗಿದೆನಾ? ಚೆನ್ನಾಗಿಲ್ಲ. ಚೆನ್ನಾಗಿದೆನಾ? ಮೂಡ್ತಾ ಇದ್ದೇನೆ ಚೆನ್ನಾಗಿ? ಮೂಡ್ತಾ ಇದ್ದೇನಾ?
ಇಲ್ಲ. ಶಿಕ್ಷಕರು ಏನ್ ಮಾಡ್ಬೇಕು, ಇಲ್ಲಾಂದ್ರೆ ಒಂದ್ ಚಾರ್ಟ್ ತಗೋಬೇಕು, ಇಲ್ಲ ಕೆತ್ತನೆ ಮಾಡ್ಬೇಕು ಅಕ್ಷರನ, ಹಂಗಿದೆ. ಹೌದ್ ತಾನೆ? ಹಂಗಾಗಿ ವಿಶೇಷವಾಗಿ ಮೇಡಮ್ 7ನೇ ತರಗತಿ ಕ್ಲಾಸ್ಗೆ ನನ್ನ ಕಡೆಯಿಂದ ಮತ್ತೊಂದು ಬೋರ್ಡ್ ಕೊಡಿ. 7ನೇ ತರಗತಿ, ವಿಶೇಷವಾಗಿ 7ನೇ ತರಗತಿಗೆ ಅದು ಆ ಒಂದು ಕ್ಲಾಸ್ ರೂಮ್ ಮಾತ್ರ ಅಬ್ಸರ್ವ್ ಮಾಡಿದ್ರೆ, ಬೇರೆ ಕ್ಲಾಸ್ ಅಬ್ಸರ್ವ್ ಮಾಡಿಲ್ಲ. ಓಕೆನಾ? ಅಂದ್ರೆ ಶಾಲೆಗೆ ಬಂದ್ರೆ ಮಾತ್ರ ನಮಗೆ ಕುಂದು ಕೊರತೆಗಳು ಗೊತ್ತಾಗುತ್ತೆ. ಮತ್ತೆ ಶಾಲೆಗೆ ಕೊರತೆ ಆದ್ರೆ ನಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ತಾನೆ, ಹೌದ್ ತಾನೆ? ಅದಕ್ಕೆ ಪ್ರತಿಯೊಬ್ಬ ಪೇರೆಂಟ್ಸ್ ನಮ್ಮ ಮಗು ಚೆನ್ನಾಗಿ ಓದ್ತಿದ್ದಾನೋ ಇಲ್ಲ, ಶಾಲೆಗೆ ಹೋಗ್ತಿದ್ದಾನೋ ಇಲ್ಲ, ಒಂದು ಶಾಲೆಗೆ ಹೋಗ್ತಿದ್ದಾನೋ ಇಲ್ಲ, ಒಂದು ಏನಾದ್ರೂ ಇಲ್ಲೇ ಆಟ ಆಡ್ತಿದ್ದಾನ, ಅದನ್ನೆಲ್ಲ ಅಬ್ಸರ್ವೇಷನ್ ನಮ್ಮ ಮಕ್ಕಳ ಮೇಲೆ ನಮ್ಗಿಲ್ಲ ಅಂದ್ರೆ ನಾವು ಮಕ್ಕಳನ್ನ ಯಾಕಾದ್ರೂ ಎತ್ತಬೇಕಂತ ಅಡಿಬೇಕು. ಓಕೆನಾ? ಸಣ್ಣ ಮಕ್ಕಳಿದ್ದಾರೆ, ದೊಡ್ಡವರಾಗ್ತಾರೆ, ಮದುವೆ ಆಗುತ್ತೆ, ಮಕ್ಕಳಾಗತ್ತೆ, ಎಲ್ಲರೂ ಜಂಜಾಟ ಆಗುತ್ತೆ, ಒಂದಿನ ಸತ್ತೋಗ್ಬಿಡ್ತೀವಿ, ಸಾಯ್ತೀವಿ. ನಾವಾದ್ರೂ ಓದಿಲ್ಲ. ಓಕೆನಾ? ನಾನು ಗಟ್ರ ತೆಗಿಯಕ್ಕೆ ಹೋಗ್ತಾ ಇದ್ದೀನಿ, ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸಾಯ್ತೀವಿ. ನಾನು ಓದಿಲ್ಲ, ನಮ್ಮ ಮಕ್ಕಳನ್ನಾದ್ರೂ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ಪರಿಕಲ್ಪನೆ ತಂದೆ ತಾಯಿಗಿಲ್ಲ ಅಂದ್ರೆ ಮತ್ತೆ ಯಾರಿಗ್ ಬರ್ಬೇಕು? ಕರೆಕ್ಟ್ ಅಲ್ವಾ? ತಂದೆ ತಾಯಿಗಿಲ್ಲ ಅಂದ್ರೆ ಯಾರಿಗ್ ಬರ್ಬೇಕು? ಹೌದ್ ತಾನೆ? ಸಾಯೋದ್ರೊಳಗೆ ಸಾವು ಖಚಿತ, ಹುಟ್ಟು ಸಹಜ, ಸಾವು ಖಚಿತ. ಹುಟ್ಟಿದ ಮೇಲೆ ಮನುಷ್ಯ ಸಾಯ್ಲೇಬೇಕು. ಸಾಯೋದ್ರೊಳಗೆ ನಾನಾದ್ರೂ ಸಾಧನೆ ಮಾಡಿಲ್ಲ, ನಮ್ಮ ಮಕ್ಕಳನ್ನಾದ್ರೂ ಒಂದು ಸಾಧನೆ ರೂಪದಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಮನಸ್ಥಿತಿ ಆದ್ರೆ ಯಾರಿಗ್ ಬರ್ಬೇಕು? ತಂದೆ ತಾಯಿ. ನಮ್ಮಲ್ಲಿರ್ತಕ್ಕಂಥ ತಂದೆ ತಾಯಿಗೆ. ಎಷ್ಟು ಜನ ಇದ್ರ? ನಮ್ಗೆ 10 ಜನ ಸಾಕ್ರಿ. 100 ಜನ ಬಂದು ಈ ಒಂದ್ ಸಭೆಯಲ್ಲಿ ಸೇರ್ಬೇಕನ್ನೋದಿಲ್ಲ. 10 ಜನ 20 ಜನರಿಗೆ ಹೇಳಿ, ನಿನ್ನ ಮಗುನ ಎಲ್ಲಿ ಬಿಟ್ಟಿದ್ಯಾ ಅಣ್ಣಯ್ಯ, ನಿನ್ನ ಮಗುನ ಎಲ್ಲಿ ಬಿಟ್ಟಿದ್ಯಾ ಗೌರ್ಮೆಂಟ್ ಅಲ್ಲಿ, ಓಕೆ, ನಿನ್ನ ಮಗುನ ಸರಿಯಾಗಿ ಡ್ರೆಸ್ ಹಾಕೊಂಡು ಕಳಿಸಿ. ಓಕೆನಾ? ಈಗ ಬೇರೆ ಒಂದು ಬಸ್ ಬರ್ತದೆ, ಅದಕ್ಕೆ ನೋಡ್ಬೇಕು ಮಗುನ 5